ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಿಬಿ ಕ್ರಿಯೇಷನ್ಸ್ ಅರ್ಪಿಸುವ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮದ ಮೂಲ ಉದ್ದೇಶವೇ ಸಾಧನೆಯ ಸಾಧಕರ ಮೇಲೆ ಒಂದು ಬೆಳಕು ಚೆಲ್ಲುವ ಕಾರ್ಯಕ್ರಮ. ಹಾಗಾಗಿ ಇವತ್ತು ನಮ್ಮ ಜೊತೆ ಇರೋ ಸಾಧಕರು, ಇವರು ಸಮಾಜ ಸೇವಕರು, ಸಮಾಜ ಸೇವೆಗೆ ತಮ್ಮ ಸೇವೆ ಅಂತ ತಿಳ್ಕೊಂಡಿರೋ ವ್ಯಕ್ತಿಗಳು, ಅವರೇ ದೊಡ್ಡಯ್ಯ ಸರ್. ಬನ್ನಿ ಹಾಗಾದ್ರೆ ದೊಡ್ಡಯ್ಯ ಸರ್ ಅವರ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ಕೊಳ್ಳೋಣ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ನಿಮ್ಮ ಬಗ್ಗೆ ನಾವು ತುಂಬಾ ಕೇಳ್ಪಟ್ಟಿದ್ದೀವಿ. ನೀವು ಜನಸೇವೆನ ತುಂಬ ಮಾಡ್ಕೊಂಡು ಬಂದಿದ್ದೀರಾ, ಮತ್ತು ಈ ಸಮಾಜದಲ್ಲಿ ಆಗ್ತಾ ಇರೋಂಥ ಕೆಡಕುಗಳನ್ನು ತಡಿಬೇಕು ಅಂತ ಅದೆಷ್ಟೋ ಕಷ್ಟಪಡ್ತಾ ಇದ್ದೀರಾ. ಇದೆಲ್ಲನೂ ನಾನು ನಿಮ್ಮ ಜೊತೆ ಮಾತಾಡೋಕ್ಕೂ ಮುಂಚೆ ನಿಮ್ಮ ವೈಯಕ್ತಿಕ ಜೀವನ ಅಂದರೆ ಬಾಲ್ಯ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನನ್ನ ಬಾಲ್ಯದ ಜೀವನ ಅಂದರೆ ನಮ್ಮ ಊರು ಬೆಂಗಳೂರಿನಿಂದ ಒಂದು 20 ಕಿಲೋಮೀಟ್ರು ಹತ್ತಿರದಲ್ಲೇ ಇದೆ. ಸೊ ಅದು ಒಂದು ಬೆಟ್ಟಹಳ್ಳಿ ಅಂತೇಳಿ ಒಂದು ಸಾಧಾರಣವಾದಂಥ ಒಂದು ಹಳ್ಳಿ. ಸೊ ಬಾಲ್ಯದಲ್ಲಿ ನಾವೆಲ್ಲ ವ್ಯವಸಾಯ ಮಾಡ್ತಾ ಜಾನುವಾರುಗಳನ್ನು ಸಾಕ್ತಾ ನಮ್ಮ ಸ್ಕೂಲ್ಗಳ ಹೋಗೋವಂಥ ದಿನಗಳನ್ನು ಕಳೆದ್ವಿ. ಪ್ರಾಥಮಿಕ ನಮ್ಮ ಊರಿನಲ್ಲೇ ಪ್ರಾಥಮಿಕ ಶಾಲೆ ಇತ್ತು. ಸೊ ಆಮೇಲೆ ಮಾಧ್ಯಮಿಕ ಶಾಲೆಗೆ ನಮ್ಮೂರ ಪಕ್ಕದಲ್ಲಿ ಕಿತ್ತನಹಳ್ಳಿ ಅಂತೇಳಿ ಒಂದು ಊರಿದೆ. ಅಲ್ಲಿ ಮಾಧ್ಯಮಿಕ ಶಾಲೆ ವಿದ್ಯಾಭ್ಯಾಸ ಮುಗಿಸಿ ನಂತರ ಹೈಸ್ಕೂಲ್ಗೆ ತಕ್ಕರ್ ಬಾಪ ಹೈಸ್ಕೂಲ್ ಅಂಥೇಳಿ ನಮ್ಮ ಮೂರು ಮೈಲಿ ಒಂದು ಅಂತರದಲ್ಲಿ ನಮ್ಮ ವಿಲೇಜಿಂದ ಪ್ರೌಢಶಾಲೆಗೆ ಅಲ್ಲಿ ನಾನು ಸೇರಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸನ ಅಲ್ಲಿ ಮುಗಿಸ್ದೆ. ಸೊ ಅದಾದ ನಂತರ ನಾನು ಟೀಚರ್ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಶಿಕ್ಷಕ ಆಗಬೇಕು ಅಂಥೇಳಿ TCH ಅಂಥೇಳಿ ಆ ಕೋರ್ಸನ್ನು ಒಂದು 2 ವರ್ಷ ಮಾಡಿದೆ. ಸೊ TCH ಆದಮೇಲೆ ನನಗೆ ಆವಾಗ ನಮ್ಮದೆಲ್ಲ ಬೆಂಗಳೂರು ರೂರಲ್ ಇದರಲ್ಲಿತ್ತು. ನನಗೆ ಆನೇಕಲ್ ತಾಲೂಕಿಗೆ ಸ್ಟೈಪಂಡ್ರಿ ಟೀಚರಾಗಿ ಅಪಾಯಿಂಟ್ ಆಯಿತು 1973. ಸೊ ಅದಾದ ಮೇಲೆ ಅಲ್ಲೇ ಒಂದು 2 ವರ್ಷ ಕೆಲಸ ಮಾಡಿದೆ. ಅದಾದ ಮೇಲೆ ಅವರು ಪರ್ಮನೆಂಟ್ ಆಗಿಲ್ಲ. ಸೊ ಬಿಟ್ಟು ನಾನು ಸಮಾಜ ಸೇವೆ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಇದಕ್ಕೆ ನಾನು ಬಂದೆ. ಹಾಗಿದ್ರೆ ನೀವು TCHನ ಮುಗಿಸಿದ್ರಿ, ಆಮೇಲೆ ಪ್ರಾಧ್ಯಾಪಕರಾಗಬೇಕು ಅಂತ ತುಂಬ ಆಸೆ ಪಟ್ರಿ, ಅದು ಆಗಲಿಲ್ಲ. ಆಮೇಲೆ ನಿಮ್ಮ ಜೀವನದ ಶೈಲಿಲಿ ನೀವು ಸಮಾಜ ಸೇವೆಗೆ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕಂತ ಅನಿಸ್ತು. ಯಾಕೆ ಸರ್ ಹಿಂಗೆ ಅನಿಸ್ತು? ಏನಾದರೂ ನಿಮಗೆ ಸಮಸ್ಯೆ ಆಯಿತಾ ಜನರಿಂದ, ಅಥವಾ ಬೇರೆ ನಮ್ಮ ಸಮಾಜದಿಂದ ಏನಾದರೂ ತೊಂದರೆ ಆಯಿತಾ? ಇದನ್ನು ತಡೆಗಟ್ಟಬೇಕು ಅಂತ ಏನಾದರೂ ನಿಮ್ಗೆ ಅನಿಸ್ತಾ, ಅಥವಾ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಏನಾದರೂ ಅನಿಸ್ತಿದೆಯಾ? ಸಮಾಜದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೇ ಬಹಳ ತೊಂದರೆ ಇತ್ತು. ಆ ಒಂದು ಇದರಿಂದ ನಾವು ಟೀಚರಾಗಿ ಸೇರಿದ್ರೆ ನಾವೊಂದಷ್ಟು ಜನಕ್ಕೆ ಇದನ್ನು ವಿದ್ಯಾಭ್ಯಾಸ ಕೊಡ್ಬೋದು ಅನ್ನೋ ಒಂದು ದೃಷ್ಟಿ ನನಗೆ ಮೊದಲಿಂದನೂ ಇತ್ತು. ಆ ರೀತಿ ಬಂದಾಗ ನಾನು ಈ ರೀತಿ 1980ರಲ್ಲಿ ಒಂದು ಕನಕ ವಿದ್ಯಾಸಂಸ್ಥೆ ಅಂತೇಳಿ ಮೂಡ್ಲಪಾಳ್ಯದಲ್ಲಿ ಓಪನ್ ಮಾಡಿದೆ. ನಾನೇ ಸ್ವಂತ ಓಪನ್ ಮಾಡಿದೆ. ಅದರಲ್ಲೇ ನಾನು ಟೀಚರಾಗಿ ಕಾರ್ಯನಿರ್ವಹಿಸ್ತಾ, ಅದು ಇದು ಏಡೆಡ್ ಸ್ಕೂಲ್, ಅನುದಾನಿತ ಶಾಲೆ. ಸೊ ಒಂದು 20 ಜನ ಅಲ್ಲಿ ಅವರಿಗೆಲ್ಲ ನೌಕರಿಯನ್ನು ಕೊಟ್ಟು 1ರಿಂದ 10ನೇ ತರಗತಿವರೆಗೆ ಒಂದು ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾ ಬಂದೆ. ನಾನು ಕೂಡ ಅಲ್ಲೇ HM ಆಗಿ 34 ವರ್ಷ ಕೆಲಸವನ್ನು ಮಾಡಿ 1913ರಲ್ಲಿ ನಿವೃತ್ತರಾಗಿ, ಆ ಮಧ್ಯದಲ್ಲೇ ಅಂದರೆ ನಾವು 92-93ರಿಂದಾನೆ ಈ ಮಮತಾ ಮಕ್ಕಳ ಮಂದಿರ ಅಂಥೇಳಿ ಇದನ್ನು ನಾನು ರಿಜಿಸ್ಟರ್ ಮಾಡಿಕೊಂಡು ಇದನ್ನು ಸಮಾಜ ಸೇವೆಗೋಸ್ಕರಲೇ ಮೀಸಲಿಟ್ಕೊಂಡೆ. ಸೊ ಅಲ್ಲಿಂದ ನಮ್ಮ ಸೋಷಿಯಲ್ ಜರ್ನಿ ಸ್ಟಾರ್ಟ್ ಆಯಿತು.
ಸರ್, ಈಗ ಸಮಾಜ ಸೇವೆ ಅಂದರೆ ಅದು ಸುಮ್ಮನೆ ಅಲ್ಲ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಪೊಲಿಟಿಷಿಯನ್ ಬರ್ತಾರೆ, ಸಮಾಜ ಸೇವೆ ಮಾಡ್ತೀವಿ ಅಂತ ಅಂತಾರೆ. ಎಷ್ಟೋ ಜನಗಳು ಏನೇನೋ ಆಮಿಷನ ಒಡ್ತಾರೆ. ಈಗ ನೀವು ಸಡನ್ ಆಗಿ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳೋ ಟೈಮಲ್ಲಿ ನಿಮ್ಮ ಮನೆಯವರ ಒಂದು ಮಾತು ಹೇಗಿತ್ತು, ಮತ್ತು ಜನಗಳು ಅದನ್ನು ಹೇಗೆ ಒಪ್ಕೊಂಡ್ರು ಸರ್? ಮೇಡಮ್, ಮನೆಯವರ ಮಾತು ಅಂದರೆ ಸಾಧಾರಣವಾಗಿ ನಾವು ಎಲ್ಲ ಇದರಲ್ಲಿ ಇತ್ತು, ಏನು ತೊಂದರೆ ಯಾರಿಂದನೂ ಇರಲಿಲ್ಲ. ಸೊ ಏನಾದರೂ ಒಂದು ಮಾಡಬೇಕು. ನಾವು ಸ್ಕೂಲು ನಡೆಸೋವಾಗ ಒಂದು ಸ್ಲಮ್ ಇದೆ. ಆ ಸ್ಲಮ್ಮಲ್ಲಿ ಸುಮಾರು ಒಂದು 40-50 ಮಕ್ಕಳು ನಮಗೆ ಬರ್ತಾಯಿದ್ರು. ಆವಾಗ ನಮಗೆ ಏನಾಯಿತು, ಒಂದು ಅಮೇರಿಕಾ ಏಜೆನ್ಸಿ ಅಲ್ಲ, ಕ್ರಿಶ್ಚಿಯನ್ ಏಜೆನ್ಸಿಯವರು ಒಂದು ಸಾರಿ ಬಂದು ಈ ಮಕ್ಕಳಿಗೆ ಉಪ್ಪಿಟ್ಟಿಗೆ ಮತ್ತು ಹಾಲಿನ ಪೌಡ್ರು ಇಂಥದ್ದನ್ನು ನಮಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವರು ಸಪ್ಲೈ ಮಾಡಿದ್ರು. ಕ್ಯಾರಿತಾಸ್ ಇಂಡಿಯಾ ಅಂತೇಳಿ ಅದು ಸಂಸ್ಥೆ. ಸೊ ಅವರು ಆ ರೀತಿ ಮಾಡಿದಾಗ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಈ ರೀತಿ ಬಡ ಮಕ್ಕಳಿಗೆ ಮತ್ತು ಅವ್ರಿಗೆ ವಿದ್ಯಾಭ್ಯಾಸ ಮತ್ತು ಅವರ ಮುಂದಿನ ಒಂದು ಇದ್ರ ಬಗ್ಗೆ ಮಾಡಬೇಕು ಅನ್ನೋದೊಂದು ಒಂದು ಆಸೆ ಬಂತು. ಸೊ ಅದರಿಂದ ಇದರಲ್ಲಿ ಸಂಪೂರ್ಣವಾಗಿ. ನನ್ನ ಹೆಸರು ಬಿಂದು ಪಿ ಎನ್ ಅಂತ. ನಾನು ಬೊಮ್ಮಸನಹಳ್ಳಿಯಿಂದ ಬಂದಿದ್ದೀನಿ. ನಾನು ಮಮತಾ ಮಕ್ಕಳ ಮಂದಿರ ಇನ್ಸ್ಟಿಟ್ಯೂಟಲ್ಲಿ ನಾನು ಕಂಪ್ಯೂಟರ್ ಟ್ರೈನಿಂಗ್ ತೊಗೋತಾ ಇದ್ದೀನಿ. ಅದರಿಂದ ನನಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ನನ್ನಿಂದ ಬೇರೆಯವರು ಕಲೀಲಿ ಅಂತ ನಾನು ಹೆಲ್ಪ್ ಮಾಡ್ತೀನಿ ಬೇರೆಯವರು. ನನ್ನ ಹೆಸರು ಆಶಾ. ನಾನು ಬೊಮ್ಮಸನಹಳ್ಳಿಯಲ್ಲಿ ಇರೋದು. ನಾನು ಕಂಪ್ಯೂಟರ್ ಕ್ಲಾಸ್ ಟ್ರೈನಿಂಗ್ ಕಲಿಬೇಕಂತ ತುಂಬ ಇಷ್ಟಪಡ್ತಿದ್ದೆ, ಬಟ್ ಯಾರಿಗೂ ಅವಕಾಶ ಸಿಕ್ಕಿರಲಿಲ್ಲ. ಮಮತಾ ಮಕ್ಕಳ ಮಂದಿರದಲ್ಲಿ ಆಪರ್ಚುನಿಟಿ ಸಿಕ್ತು. ಕಂಪ್ಯೂಟರ್ ಕ್ಲಾಸ್ಗೆ ಹೋಗಬೇಕಾದ್ರೆ ಟ್ರೈನಿಂಗ್ ರಾಮನಗರದಲ್ಲಿ ಹಾಕಿದ್ರು. ಅಲ್ಲಿ ಹೇಗೆ ಕಂಪ್ಯೂಟರ್ ವರ್ಕ್ ಮಾಡಬೇಕು, ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಅಪ್ಲಿಕೇಶನ್ಸ್ ಹೇಗೆ ಫಿಲ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ತುಂಬ ಹೆಲ್ಪ್ ಆಗಿದೆ. ಮುಂದೆ ಯಾವುದೇ ಕಂಪ್ನೀಲಿ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದ್ರೂ ಹೋಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಐತೆ. ಯಾರು ಸರ್ ನಿಮಗೆ ಪ್ರೇರೇಪಣೆ ಸಮಾಜ ಸೇವೆ ಮಾಡಬೇಕು, ಸಮಾಜದಲ್ಲಿರೋ ಬಡ ಮಕ್ಕಳುಗಳನ್ನ ಅಥವಾ ಅನಾಥ ಮಕ್ಕಳುಗಳನ್ನ ಒಂದು ಒಳ್ಳೆ ನೆಲೆ ಕಾಣಿಸ್ಬೇಕು ಅಂತ ಇದೆಲ್ಲ ಮಾಡಬೇಕಂದ್ರೆ ನಿಮ್ಗೆ ಯಾರು ಪ್ರೇರೇಪಣೆ? ನಿಮ್ಮ ಕುಟುಂಬದವ್ರಾಗಿರ್ಬೋದು ಅಥವಾ ಸಮಾಜದಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ನ ನೋಡಿ ನೀವೇನಾದರೂ ಮನಸ್ಸಲ್ಲೇ ಬೇಜಾರು ಮಾಡಿಕೊಂಡು ಈ ರೀತಿ ಮಾಡಿದ್ರ? ಸಮಾಜದಲ್ಲಿ ಆಗ್ತಕ್ಕಂಥ ಒಂದು ಇದನ್ನು ಗಮನಿಸಿ, ಜೊತೆಗೆ ನಾವು ಈ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆವಾಗ ನಮ್ಮ ಸ್ನೇಹಿತರು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಕೂಲ್ ಅಂತೇಳಿ ವಿಜಯನಗರದಲ್ಲಿದೆ. ಸೊ ಅವರು ಮೊನ್ನೆ ಒಂದು 2-3 ವರ್ಷ ಆಯಿತು, ಮರಣ ಆಯಿತು ಅವರು. ಸೊ ಅವರು ನಮಗೆ ಭಾಳಷ್ಟು ಇದರಲ್ಲಿ ಎನ್ಕರೇಜ್ಮೆಂಟ್ ಕೊಟ್ಟರು. ನಾನೇನು ಕ್ಯಾರಿತಾಸ್ ಇಂಡಿಯಾ ಅಂತ ಹೇಳಿದೆ, ಅದರಲ್ಲಿ ಕೂಡ ನಮಗೆಲ್ಲ ಸಪೋರ್ಟ್ ಮಾಡಿಸಿ ನೆಕ್ಸ್ಟು ಈಗ ನಾವು ಮೂಲತಃ ರೈತರೇ ಆದ್ದರಿಂದ ರೈತರ ಜೀವನಕ್ಕೆ ಯಾವ ರೀತಿ ನಾವು ಸರ್ಕಾರದಿಂದ ದೊರೆಯತಕ್ಕಂಥ ಒಂದು ಅನುದಾನ ತೊಗೊಂಡು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಕಪಾರ್ಟ್ ಅಂತ ಒಂದು ಸಂಸ್ಥೆ ಇತ್ತು ಹೈದ್ರಾಬಾದಲ್ಲಿ. ಸೊ ಅದರಿಂದ ಒಂದು ಕೆಲವು ಪ್ರೋಗ್ರಾಮ್ಗಳನ್ನು ನಾವು ತೊಗೊಂಡ್ವಿ. ಏನು ಪ್ರೋಗ್ರಾಮು? ಈಗ ರೂರಲ್ ಸ್ಯಾನಿಟೇಷನ್ ಪ್ರೋಗ್ರಾಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ದೊಡ್ಡ ಸಮಸ್ಯೆ. ಸರ್ಕಾರ ಎಷ್ಟೋ ಸಾರಿ ಹೇಳಿದ್ರು ಇಲ್ಲಿವರೆಗೂ ಅದು ಕೂಡ 100% ಆಗಿಲ್ಲ. ಅಂಥ ಒಂದು ಇದರಲ್ಲಿ ಕಪಾಟ್ ಅವರು ನಮಗೆ ಸಪೋರ್ಟ್ ಮಾಡಿದ್ರು. 101 ಸ್ಯಾನಿಟೇಷನ್ ಹಳ್ಳಿಯ ಜನಗಳಿಗೆ, ಗಂಗೊಂಡನಹಳ್ಳಿ ಅಂತೇಳಿ ಈಗ ಬೆಂಗಳೂರು ಉತ್ತರ ತಾಲೂಕಿನಲ್ಲಿದೆ. ಸೊ ಅಲ್ಲಿ ನಾನು ಅದನ್ನು ಆ ಜನಗಳಿಗೆ ಕಟ್ಟಿಸಿ ಅವ್ರಿಗೊಂದು ಅವೇರ್ನೆಸ್ಸನ್ನು ಕೊಟ್ಟು ಫಸ್ಟ್ ಮಾಡಿದ್ವಿ. ಅದಾದ ನಂತರ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ನಮ್ಮ ಹಳೆ ಒಂದು ಪದ್ಧತಿ, ಕೊಟ್ಟಿಗೆ ಗೊಬ್ಬರದಿಂದ ನಾವೇನು ಬೆಳೆ ತೆಗಿತಾ ಇದ್ವಿ ಅವಾಗ ಎಷ್ಟು ಚೆನ್ನಾಗಿತ್ತು, ಅದು ಎಷ್ಟು ಪೌಷ್ಟಿಕತೆ ಇತ್ತು, ಅದನ್ನು ತಿರುಗಿ ತರಬೇಕು, ನಾವೀಗ ಕೆಮಿಕಲ್ಸ್ ಹಾಕೋದು ಬಿಟ್ಟುಬಿಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಉತ್ತರ ತಾಲೂಕು ಬೆತ್ತನಗೆರೆ ಅಂತ ಒಂದು ಊರಿದೆ. ಆ ಊರಲ್ಲಿ 100 ಜನಕ್ಕೆ ಎರೆಹುಳು ಗೊಬ್ಬರದ ತೊಟ್ಟಿಗಳನ್ನು ಕಟ್ಟಿ, ನೀವೇ ಮಾಡಿಸಿದ್ರಾ ಸರ್ ಇದೆಲ್ಲ? ಹೌದು, ಕಪಾರ್ಟಿಯಿಂದ ನಾವು ನಮಗೆ ಫಂಡು ಆ ರೈತರಿಗೆ ಅದನ್ನು ತೊಟ್ಟಿ ಕಟ್ಟಿ ಮತ್ತು ಅದರಲ್ಲಿ ಯಾವ್ಯಾವ ರೀತಿ ಗೊಬ್ಬರಗಳಿಗೆ ಎಲೆ ಹಾಕಬೇಕು, ಏನು
ವೇಸ್ಟು ಯಾವುದೇ ವೇಸ್ಟನ್ನು ಅದರೊಳಗೆ ಹಾಕ್ಬೋದು. ಅಂದರೆ ಕಲ್ಲು ಗಾಜು ಕಬ್ಬಣ ಬಿಟ್ಟು ಯಾವುದನ್ನು ಹಾಕಿದ್ರೂ ಎರೆಹುಳು ತಿಂದುಬಿಡ್ತದೆ. ಸೊ ಅದಕ್ಕೋಸ್ಕರ ಅದಕ್ಕೆ ಸಗಣಿ ಆ ಥರ ಎಲ್ಲ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಹುಳುಗಳನ್ನು ಬಿಟ್ಟು ಎರೆಹುಳು ತರಿಸಿ ಬಿಟ್ಟು ಸೊ ಅವರಿಗೆ ಗೊಬ್ಬರ ತಯಾರು ಮಾಡಿ ಅದನ್ನು ಬೆಳೆಗಳಿಗೆ ಉಪಯೋಗಿಸೋದು, ತೋಟದ ಬೆಳೆಗಳಿಗೆ ಉಪಯೋಗಿಸೋದು, ಈ ರೀತಿ ಎಲ್ಲ ಕಾರ್ಯಕ್ರಮನ ನಾವು ಮೊದಲು ಮಾಡ್ತಾ ಬಂದ್ವಿ. ಮೇಡಮ್, ನಾವು ಮಾಡಿರೋ ಒಟ್ಟು ರೈತರದ್ದು ನೋಡಿದ್ರೆ ನಿಯರ್ಲಿ ಒಂದು 700ರಿಂದ 800 ಜನಕ್ಕೆ ಹೋಗಿದೆ. ಚೆನ್ನಾಗಿದೆ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳಷ್ಟು ಜನ ಅದರಿಂದ ಅನುಕೂಲ ಪಡೀತಾರೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಫಸ್ಟಿಂದನೂ ನಂಗೆ ತುಂಬ ಆಸೆ ಇತ್ತು. ಅಂದರೆ ನನಗೆ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕೆ ಅಂದರೆ ನಾನು ಸ್ಟಡೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು. ಸೊ ಹಂಗಾಗಿ ನನಗೆ ಯಾವಾಗಲೂ ಹೇಳ್ತಿದ್ರು ನಿಮಗೆ ಸೋಷಿಯಲ್ ವರ್ಕು ತುಂಬ ಚೆನ್ನಾಗಿದಾಗತ್ತೆ ಅಂತ. ಸೊ ನನಗೆ ಚಿಕ್ಕದಿಂದನೂ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ನನಗೆ SLC ಆಯಿತು, ಆಮೇಲೆ BA B.Ed ಮಾಡಿದೆ, ಮತ್ತು ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಮಮತಾ ಮಕ್ಕಳ ಮಂದಿರ ಪರಿಚಯ ಆಯಿತು. ಅದರಲ್ಲಿ ನಾನು ಎಸ್ಪೆಷಲಿ ಲೇಡೀಸ್ ಬಗ್ಗೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಹೆಣ್ಮಕ್ಳ ಬಗ್ಗೆನೇ ಜಾಸ್ತಿ ವರ್ಕ್ ಮಾಡ್ತಾಯಿದ್ದೆ. ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಫಾರ್ಮೇಷನ್ ಮಾಡುವಂಥದ್ದು, ಮತ್ತು ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ನ ಮಾಡುವಂಥದ್ದು, ಇಂಥ ಕಾರ್ಯಕ್ರಮಗಳಲ್ಲೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಅದರಲ್ಲಿ ನಾನು ಚೆನ್ನಾಗಿ ಚೂಟಿಯಾಗಿ ಕೆಲಸ ಮಾಡ್ತಿರೋದು ನೋಡಿ ಮಮತಾ ಮಕ್ಕಳ ಮಂದಿರದಲ್ಲಿ ಪ್ರೆಸಿಡೆಂಟಾಗಿ ನಾನು ತೊಗೊಂಡ್ರು. ಮತ್ತು ನಾನು ಕೂಡ ಒನ್ ಆಫ್ ದ ಪ್ರೆಸಿಡೆಂಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸಾಕಷ್ಟು ಇವಾಗ ರಾಮನಗರದಲ್ಲಿ ವರ್ಕ್ ಮಾಡಿದ್ದೀವಿ, ಲೋಕಲಲ್ಲಿ ಬೆಂಗಳೂರಿನಲ್ಲಿ ಕೂಡ ಸಾಕಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಫಾರ್ಮೇಷನ್ ಮಾಡಿದ್ದೀವಿ. ಬ್ಯೂಟಿಷಿಯನ್ ಸೆಂಟರ್ಸ್ ಇದೆ, ಮತ್ತು ಕಂಪ್ಯೂಟರ್ ಸೆಂಟರ್ಸ್ ಇದೆ, ಟೈಲರಿಂಗ್ ಸೆಂಟರ್ಸ್ ಇದೆ, ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸು ಮತ್ತು ಕೌನ್ಸಿಲಿಂಗ್ ಕ್ಯಾಂಪ್ಸ್, ಈ ಥರದ್ದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡುವಂಥದ್ದು ನಾವು ಮಾಡ್ತಾಯಿದ್ವಿ. ವಿತೌಟ್ ಶ್ಯೂರಿಟಿ ಎಲ್ಲೂ ಕೂಡ ಸಾಲಗಳು ಸಿಗೋಲ್ಲ. ಸೊ ನನ್ನ ಆಸೆ ಏನಪ್ಪ ಅಂದರೆ ಹೆಣ್ಮಕ್ಳು ಎಲ್ಲೂ ಕೈ ಚಾಚಬಾರ್ದು, ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅವ್ರ ಮೇಲೆ. ಈ ಒಂದು ಉದ್ದೇಶಕ್ಕೆ ನಾನೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಮಾಡಬೇಕು ಅಂತ ಹೇಳಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸಾಕಷ್ಟು ಜನಕ್ಕೆ ವಿತೌಟ್ ಶ್ಯೂರಿಟಿ ನಾನು ಸಾಲಗಳು ಕೊಡಿಸಿದ್ದೀನಿ. ಎಲ್ಲೂ ಕೂಡ ರೀಪೇಮೆಂಟ್ ಆಗೋಲ್ಲ, ಬಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ತುಂಬ ಚೆನ್ನಾಗಿ ರೀಪೇಮೆಂಟ್ ಆಯ್ತಾ ಬಂತು. ಅದರಲ್ಲಿ ಅವ್ರಿಗೆ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ನಾವು ಮಾಡ್ತಾ ಬಂದ್ವಿ. ಹಾಗಾಗಿ ಅವರೇ ಮನೇಲೇ ಕೂತ್ಕೊಂಡು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ದುಡಿಮೆ ಮಾಡುವಂಥದ್ದನ್ನು ವ್ಯವಸ್ಥೆ ಮಾಡಿದ್ವಿ. ಅದರಲ್ಲೂ ಕೂಡ ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ದೀವಿ. ಈ ಥರನೇ ನಾನು ಸೋಷಿಯಲ್ ವರ್ಕ್ ಜೀವನ ನಮ್ಮದು ಸ್ಟಾರ್ಟ್ ಆಗಿದ್ದು. ಇನ್ನೂ ಮಾಡ್ತಾನೇ ಇದ್ದೀವಿ. ಇನ್ನು ಮುಂದೆನೂ ಕೂಡ ಇನ್ನೂ ಎತ್ತೆತ್ತರ ಮಟ್ಟಿಗೆ ಬೆಳಿಬೇಕು, ಮತ್ತು ಇನ್ನೂ ಹೆಣ್ಮಕ್ಳಿಗೆ ಸಾಕಷ್ಟು ಸೌಲಭ್ಯಗಳು ಸಿಗಬೇಕು ಅನ್ನೋದ್ರ ಕಡೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರತ್ನ ಅಂತ. ನಾವು ಟೈಲರಿಂಗ್ ಕಲಿಬೇಕಂತ ತುಂಬ ಆಸೆ ಇತ್ತು. ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ಈಗ ನೀವು ಟ್ರೈನಿಂಗ್ ಕೊಟ್ಟಿರೋದ್ರಿಂದ ನಮ್ಗೆ ತುಂಬ ಸಹಾಯ ಆಗಿದೆ. ಮತ್ತು ಮಕ್ಕಳು ಬಟ್ಟೆ ಎಲ್ಲ ಹೊಲಿಯೋದು ಕಲ್ತಿದ್ದೀವಿ. ಮುಂದಕ್ಕೆ ಮಿಷಿನ್ ಎಲ್ಲ ತೊಗೊಂಡಿದ್ದೀವಿ ಸರ್ ಮನೆಯಲ್ಲಿ ಹೊಲಿಯೋದು. ಮಮತಾ ಮಕ್ಕಳ ಮಂದಿರ ತುಂಬ ಸಹಾಯ ಮಾಡಿದೆ. ಮುಂದಕ್ಕೂ ಇದೇ ಥರ ಇಂಪ್ರೂವ್ ಆಗಬೇಕು ಅಂತ ಕೇಳ್ತೀನಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧನಲಕ್ಷ್ಮಮ್ಮ ಅಂತ. ಟೈಲರಿಂಗ್ ಕ್ಲಾಸು ಶುರುವಾಗಿ ಒಂದು 2 ತಿಂಗಳಾಯಿತು. ಮಮತಾ ಮಕ್ಕಳ ಕೇಂದ್ರ ತುಂಬ ನಮ್ಗೆ ಹೆಲ್ಪ್ ಮಾಡಿಕೊಟ್ಟಿದೆ. ಟೈಲರಿಂಗ್ ಕಲ್ತು ನಮ್ಮದು ಬಟ್ಟೆ ಹೊಲ್ಕೊಬೋದು, ಬೇರೆಯವ್ರದ್ದು ಹೊಲ್ಕೊಡ್ಬೋದು. ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಟೀಚರ್ ಬಂದು ಶ್ರೀಮತಿ ಚಂದ್ರಕಲಾ ಅಂತ ಹೇಳ್ಕೊಡ್ತಿದ್ದಾರೆ. ಅವರಿಂದ ನಾವು ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ತುಂಬ ಮುಂದೆ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ಮಾತುಕತೆಯನ್ನು ಮುಗಿಸೋಣ ಒಂದು ಚಿಕ್ಕ ವಿರಾಮದ ನಂತರ.